ಬೇರೆ ಯಾರೇ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿದ್ರೆ ಬಿಡಪ್ಪ ಡಾಕ್ಟರ್ ಇಷ್ಟು ಲಕ್ಷದಲ್ಲಿ ಗೆದ್ದುಬಿಟ್ರು ಪಟಾಕೆ ಹೊಡಿತಾರೆ ಬಿಜೆಪಿ ಜೆಡಿಎಸ್ ಅವರು ಅಂತ ಹೇಳ್ತಿದೆ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ನರೇಂದ್ರ ಮೋದಿ, ಅಮಿತ್ ಶಾಗೆ ಎದುರುಕಳದೆ ರಾಜಕಾರಣ ಮಾಡ್ತಾರ ದೇಶದಲ್ಲಿ. ಬಟ್ ಗ್ರಾಮಾಂತರ 3 ಬಾರಿ ಚುನಾವಣೆ ಗೆದ್ದವ್ರೆ ಡಿ ಕೆ ಸುರೇಶ್. ಹುಡುಗಾಟನ ರಾಜಕಾರಣ ಮಾಡೋದು. ಈ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು 27 ಕಡೆ ಎಲ್ಲೇ ಡಾಕ್ಟರ್ ನಿಂತಿದ್ರು ಮನೇಲಿ ಕುತ್ಕೊಂಡು ಗೆಲ್ತಾ ಇದ್ರು. ಅಂಥದ್ರಲ್ಲಿ ಈ ಒಂದು ಲೋಕಸಭೆಯಲ್ಲಿ ಚುನಾವಣೆ ನಿಂತ್ಕೋಬೇಕು ಅಂದಾಗ ಒಪ್ಪಿದ್ದಾರೆ ಅಂದಾಗ ಅವರು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಜೆಡಿಎಸ್ ಬಿಜೆಪಿ ಅವರು ಚುನಾವಣೆಯಲ್ಲಿ ಎದುರಾಳಿಯಾಗಿ ಕ್ಯಾಂಪೇನ್ ಮಾಡಿದ್ದವರು, ಚುನಾವಣೆ ಮಾಡಿದವರು, ಮೈತ್ರಿ ವರ್ಕೌಟ್ ಆಗಿದೆಯಾ ಅಂತ. ನಾವು ಇನ್ನೊಬ್ರನ್ನ ಸೋಲ್ಸ್ಬೇಕಂತ ಚುನಾವಣೆ ಮಾಡ್ತಾ ಇಲ್ಲ, ಡಾಕ್ಟರ್ ಅಂತ ಮನುಷ್ಯನ ಗೆಲ್ಲಿಸಬೇಕು ಅಂತ ಚುನಾವಣೆ ಮಾಡ್ತಾ ಇರೋದ್ರಿಂದ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡ್ತೀರಿ? ಈ 15 ಜನ ನಿಂತಿದ್ದಾರೆ. ಇವರೆಲ್ಲದ್ರ ಮಧ್ಯೆ ನಿಜವಾದ ಹೆಮ್ಮೆ ಕನ್ನಡಿಗ ಯಾರು ಗೊತ್ತಾ ಸರ್? ನಮ್ಮ CN ಮಂಜುನಾಥ್ ಸರ್. ಯಾಕಣ ಅಂತ ಕೇಳಿದ್ರೆ 140 ಪುಸ್ತಕಗಳನ್ನ, ಕನ್ನಡ ಪುಸ್ತಕಗಳನ್ನ ಒಂದು ಗ್ರಂಥಗಳನ್ನ ತಮ್ಮ ಆಸ್ತಿಲಿ ಘೋಷಣೆ ಮಾಡುವಂತ ಏಕೈಕ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಣಕಣ ರಂಗೇರ್ತಾ ಇದೆ. ಇನ್ನು ಕೆಲವೇ ದಿನಗಳು ಬಾಕಿ ಮತದಾನಕ್ಕೆ. ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್ ಕಾಳಗ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾಳಗ, NDA ವರ್ಸಸ್ INDA ಕಾಳಗ. ಸೊ ನನಗೆ ಕುಣಿಗಲ್ನಲ್ಲಿದ್ದೀನಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಪಕ್ಷದ ಪ್ರಚಾರ ಮಾಡ್ತಿರ್ತಕ್ಕಂಥ ಬಿಜೆಪಿ ಯುವ ಮುಖಂಡ ಜಗದೀಶ್ ಗೌಡ ನಮ್ಮ ಜೊತೆ ಇದ್ದಾರೆ. ಹೇಗಿದೆ ಗ್ರೌಂಡ್ ಸರ್? ಈಗ ಸರಿಸುಮಾರು 22 ದಿನದಿಂದ ನಾನು ಲೋಕಸಭೆಯಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲೂ ನಾನು ಅಭ್ಯರ್ಥಿ ಪ್ರವಾಸ ಮಾಡ್ತಾ ಇದ್ದೀನಿ. ನನಗೇನಿಸುತ್ತೆ ಅಂದರೆ ಕಾಂಗ್ರೆಸ್ ಅಧ್ಯಕ್ಷರ ಪ್ರತಿಷ್ಠೆ ಮತ್ತು ಡಾಕ್ಟರ್ ಮಂಜುನಾಥ್ ಸರ್ ಅವರ ವ್ಯಕ್ತಿತ್ವ ನಡುವೆ ನಡೀತಿರೋ ಚುನಾವಣೆ ಅನಿಸುತ್ತೆ. ಎಸ್, ಈ ಕ್ಷೇತ್ರ ಆಟ್ರಿಕ್ ಡಿ ಕೆ ಸುರೇಶ್ ಅವರು ಡಾಕ್ಟ್ರು, ವೈದ್ಯಕೀಯ ವೃತ್ತಿಯಿಂದ ರಾಜಕಾರಣದ ಲೆಕ್ಕಾಚಾರ. ನೀವಾಗಲೇ ಕ್ಯಾಂಪೇನ್ ಡಾಕ್ಟರ್ ಜೊತೆ ಓಡಾಡ್ತಿದ್ದೀರಿ. ಹೇಗಿದೆ ಗ್ರೌಂಡ್, ಜನರ ರೆಸ್ಪಾನ್ಸ್ ಹೇಗಿದೆ? ಸರ್, ಜನರೆಲ್ಲ ಹೇಳ್ತಿರೋದು ಒಂದೇ, 3 ಸಲ ಆಗಲೇ ಕಾಂಗ್ರೆಸ್ ಅಭ್ಯರ್ಥಿ ನಾವು ವೋಟ್ ಮಾಡಿದಿರಿ. 35 ವರ್ಷ ಏನೂ ಅಪೇಕ್ಷೆ ಇಲ್ದಿರ ಕೆಲಸ ಮಾಡಿರುವಂಥ ಡಾಕ್ಟ್ರಿಗೆ, ಲಕ್ಷಾಂತರ ಬಡವರಿಗೆ ಸಹಾಯ ಮಾಡಿರುವಂಥ ಡಾಕ್ಟ್ರಿಗೆ ಒಂದ್ಸಲ ವೋಟ್ ಹಾಕೋಣ ಅಂತ ಮನಸ್ಸು ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ನೀವು RR ನಗರ ವಿಧಾನಸಭಾ ಕ್ಷೇತ್ರದವ್ರು, ನಿಮ್ಮ ತಂದೆ ವಿಧಾನಸಭೆಗೆ ಕೂಡ ಕಂಟೆಸ್ಟ್ ಮಾಡಿದ್ರು. ನೀವು ಬಿಜೆಪಿ ಯುವ ಮೋರ್ಚಾದ ಜವಾಬ್ದಾರಿಯನ್ನು ತಗೊಂಡಿದ್ದೀರಿ. ನಗರ ಭಾಗದಲ್ಲಿ ಬಿಜೆಪಿ, ಗ್ರಾಮೀಣ ಭಾಗದಲ್ಲಿ JDS ಪ್ರಾಬಲ್ಯ. ಬಿಜೆಪಿ JDS ಒಂದಾಗಿ ಚುನಾವಣೆ ಮಾಡ್ತಿದಾರ, ಏನ್ ಕತೆ? ಸರ್, ಮೋದಿಜಿ ಅವರು ಲಾಸ್ಟ್ ಕೊನೆ 2 ಟರ್ಮಲ್ಲಿ ಕೊಟ್ಟಿರುವಂಥ ಕೊಡುಗೆ, ಮತ್ತು ದೇವೇಗೌಡರು ಒಂದು ಕೊಟ್ಟಿರುವಂಥ ಕೊಡುಗೆ ಇರ್ಬೋದು, ಕುಮಾರಣ್ಣ ಕೊಟ್ಟಿರುವಂಥ ಕೊಡುಗೆ ಇರ್ಬೋದು, ಯಡಿಯೂರಪ್ಪ ಅವರು, ಈ ಥರ ಎಲ್ಲನೂ ಒಂದಾಗಿ ಮತ್ತು ಕಾರ್ಯಕರ್ತರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಅಂತ ಒಬ್ರು ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಅನ್ನೋದು ಹುಮ್ಮಸ್ಸಿಂದ ಕೆಲಸ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ನಾನು ನೋಡ್ದಂಗೆ ಬಹುತೇಕವಾಗಿ ಎಲ್ಲ ಕಡೆನೂ ಜನ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಸವಾಲು ಅಂತಂದ್ರೆ ಮೈತ್ರಿಯಲ್ಲಿ ಗೊಂದಲ ಇಲ್ದಂಗೆ ಕೆಲಸ ಮಾಡೋದು. JDS ಬಿಜೆಪಿ ಅವರು ಚುನಾವಣೆಯಲ್ಲಿ ಎದುರಾಳಿಯಾಗಿ ಕ್ಯಾಂಪೇನ್ ಮಾಡಿದ್ದವರು, ಚುನಾವಣೆ ಮಾಡಿದವರು, ಬಟ್ ಜೆಲ್ ಆಗಿದಾರ, ಆ ಮೈತ್ರಿ ವರ್ಕೌಟ್ ಆಗಿದೆಯಾ ಅಂತ. ಸರ್, ಎಲ್ಲರೂ ಹೇಳೋದೇನು ಅಂತಂದರೆ ಡಾಕ್ಟರ್ಗಳ ಬಗ್ಗೆ ಒಂದು 4-5 ಪಾಯಿಂಟ್ ಹೇಳ್ತಾರೆ ಪ್ರತಿ ಸಲ ಹೋಯ್ತು ಕಡೆ ಎಲ್ಲ. ಸರ್, ಈ 15 ಜನ ನಿಂತಿದ್ದಾರೆ. ಇವರೆಲ್ಲದ್ರ ಮಧ್ಯೆ ನಿಜವಾದ ಹೆಮ್ಮೆ ಕನ್ನಡಿಗ ಯಾರು ಗೊತ್ತಾ ಸರ್? ನಮ್ಮ CN ಮಂಜುನಾಥ್ ಸರ್. ಯಾಕಣ ಅಂತ ಕೇಳಿದ್ರೆ ಸರ್, ಇಡೀ ಇಷ್ಟು ಜನದಲ್ಲಿ 140 ಪುಸ್ತಕಗಳನ್ನ, ಕನ್ನಡ ಪುಸ್ತಕಗಳನ್ನ ಒಂದು ಗ್ರಂಥಗಳನ್ನ ತಮ್ಮ ಆಸ್ತಿಲಿ ಘೋಷಣೆ ಮಾಡುವಂಥ ಏಕೈಕ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಒಂದು ಕನ್ನಡಾಭಿಮಾನಿಗಳ ಈ ದೃಷ್ಟಿಯಿಂದ ನಾವು ಅವ್ರು ವೋಟ್ ಮಾಡ್ತೀವಿ ಅಂತ ಕನ್ನಡಾಭಿಮಾನಿಗಳು ಹೇಳ್ತಾರೆ. ಇಂದ ಒಂದಷ್ಟು ಜನ ಹೇಳ್ತಾರೆ, ನಾನೇ ಯೋಚನೆ ಮಾಡ್ದಂಗೆ ನಾವೊಂದು ಗೋಶಾಲೆಗೆ ಹೋಗಿದ್ರಿ. ಗೋಶಾಲೆಗೆ ಹೋದಾಗ ಸರ್, ನಾವು ಹಸುವಿಗೆ ನಾವು ಪೂಜೆ ಮಾಡಿ ಅಕ್ಷತೆ ಹಾಕ್ಬೇಕಾದ್ರೆ ನಾವೆಲ್ಲ ಸಾಮಾನ್ಯವಾಗಿದ್ವಿ, ನಾವೆಲ್ಲ ಅಕ್ಷತೆ ಹಾಕಿದ್ರಿ. ಸರ್ ಏನು ಮಾಡಿದ್ರು, ಅಕ್ಷತೆ ಹಾಕಿದ್ರೆ ಕಣ್ಣಿಗೆ ಬಿದ್ದರೆ ಅದಕ್ಕೆ ಹಿಂಸೆ ಆಗುತ್ತೆ, ನೋವಾಗುತ್ತೆ ಅಂತೇಳಿ ಹಣೆ ಮೇಲೆ ಇಟ್ರು. ಅಂದರೆ ಏನೂ ನೋವನ್ನ ಹೇಳ್ಕೊಳಕ್ಕಾಗ್ದಿರೋಂಥ ಹಸುವಿಗೆ ಅವರಷ್ಟು ಯೋಚನೆ ಮಾಡಬೇಕಾದ್ರೆ ಇನ್ನು ಕಷ್ಟ ಹೇಳ್ಕೊಳ್ಳುವಂಥ ಮನುಷ್ಯರಿಗೆ ಗೆದ್ದರೆ ಕೆಲಸ ಮಾಡ್ತಾರೆ ನಂಬಿಕೆ ಮೇಲೆ ಎಲ್ಲ ಜನ. ಈ ಥರ ಎಲ್ಲ ಸರ್ವೇ ಸಾಮಾನ್ಯ, ಇದು ನಾನು ನೋಡ್ದಂಗೆ. ಬಟ್ ಈ ಥರ ಎಲ್ಲ ಸರ್ವೇ ಸಾಮಾನ್ಯ ಜನರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಗೆ ಆಪ್ರೇಷನ್ ಮಾಡಿದ್ದಾರೆ, ನಮ್ಮ ಕಷ್ಟದಲ್ಲಿ ಸುಖಕ್ಕಾಗಿದ್ದಾರೆ, ಈ ಥರ ಅಂತೇಳಿ ಜನ ಒಂದು ಸ್ವಲ್ಪ ಅವ್ರ ಕಡೆ ಇದೆಲ್ಲ ನೀವು ಹೇಳಿದೆ. ಅವಾಗಲೇ ನಾನು ಏನು ಹೇಳಿದೆ ನಿಮಗೆ, ಪಕ್ಷ ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಇದೆಲ್ಲ. ಜಗದೀಶ್, ಏನ್ ಗೊತ್ತಾ, ಬೇರೆ ಯಾರೇ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿದ್ರೆ ಬಿಡಪ್ಪ ಡಾಕ್ಟರ್ ಇಷ್ಟು ಲಕ್ಷದಲ್ಲಿ ಗೆದ್ದುಬಿಟ್ರು ಪಟಾಕೆ ಹೊಡಿತಾರೆ ಬಿಜೆಪಿ ಜೆಡಿಎಸ್ ಅವರು ಅಂತ ಹೇಳ್ತಿದೆ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ನರೇಂದ್ರ ಮೋದಿ, ಅಮಿತ್ ಶಾಗೆ ಎದುರುಕಳದೆ ರಾಜಕಾರಣ ಮಾಡ್ತಾರ ದೇಶದಲ್ಲಿ. ಬಟ್ ಗ್ರಾಮಾಂತರ 3 ಬಾರಿ ಚುನಾವಣೆ ಗೆದ್ದವ್ರೆ ಡಿ ಕೆ ಸುರೇಶ್. ಹುಡುಗಾಟನ ರಾಜಕಾರಣ ಮಾಡೋದು. ಸರ್, ಈಗ 28 ಅಸೆಂಬ್ಲಿಲಿ, ಲೋಕಸಭಾ ಅಸೆಂಬ್ಲಿಲಿ ಈ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು 27 ಕಡೆ ಎಲ್ಲೇ ಡಾಕ್ಟರ್ ನಿಂತಿದ್ರು ಮನೇಲಿ ಕುತ್ಕೊಂಡು ಗೆಲ್ತಾ ಇದ್ರು. ಅಂಥದ್ರಲ್ಲಿ ಈ ಒಂದು ಲೋಕಸಭೆಯಲ್ಲಿ ಚುನಾವಣೆ ನಿಂತ್ಕೋಬೇಕು ಅಂದಾಗ ಒಪ್ಪಿದ್ದಾರೆ ಅಂದಾಗ ಅವರು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮರ್ಥ. ಸೊ ಅವರ ಸಾಮರ್ಥ್ಯ, ಎದುರಾಳಿಯ ಲೆಕ್ಕಾಚಾರ ಏನು ಅಂತೆಲ್ಲ ಗೊತ್ತಾಗಿ ಚುನಾವಣೆ ಕಂಟೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಬಿಜೆಪಿ JDS ಮೈತ್ರಿ ಬಗ್ಗೆ ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ಆಗ ಕಂಟೆಸ್ಟ್ ಮಾಡಿದ್ದಾರೆ ಅಂತ. ಸರ್, ಇಲ್ಲಿ ಏನು ಅಂತಂದ್ರೆ ನಾನು ಇರ್ಬೋದು, ನಂತರ ಲಕ್ಷಾಂತರ ಕಾರ್ಯಕರ್ತರು ಇರ್ಬೋದು, ನಾವು ಇನ್ನೊಬ್ರನ್ನ ಸೋಲ್ಸ್ಬೇಕಂತ ಚುನಾವಣೆ ಮಾಡ್ತಾ ಇಲ್ಲ, ಡಾಕ್ಟರ್ ಅಂತ ಮನುಷ್ಯನ ಗೆಲ್ಲಿಸಬೇಕು ಅಂತ ಚುನಾವಣೆ ಮಾಡ್ತಾ ಇರೋದ್ರಿಂದ
ಕಡಖಂಡಿತವಾಗಿ. ಆಮೇಲೆ ಕೆಲವು ಜನ ಮನಸ್ಸಿಗೆ ಬಂದಿದೆ, ಮೋದಿಯವರು 2 ಸಲ ಪ್ರಧಾನಿ ಆದಾಗಲೂ ಕೂಡ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಲೋಕಸಭಾ ಅಸೆಂಬ್ಲಿ ಕಾಂಟ್ರಿಬ್ಯೂಟ್ ಮಾಡಿರಲಿಲ್ಲ, ಅದು ನಮ್ಮ ಬೆಂಗಳೂರು ಗ್ರಾಮಾಂತರ. ಈ ಬಾರಿ ಪ್ರತಿ ಸಲನೂ 6 7 ಲಕ್ಷ ವೋಟ್ ಆಗಿ ಕೆಲವು ಅಂತರಗಳಿಂದ ನಾವು ಇಡುತ್ತಿದ್ವಿ. ಈ ಸಲ ಏನು ಮಾಡಿದ್ದಾರೆ, ಪ್ರತಿಯೊಬ್ಬರು ನಾನು ಒಬ್ಬನೇ ಹೋಗೋದು ಬೇಡ, ನನ್ನ ಜೊತೆ ಇನ್ನೊಬ್ಬನ ಕರ್ಕೊಂಡು ವೋಟ್ ಮಾಡಿಸ್ಬೇಕು, 14-15 ಲಕ್ಷ ವೋಟ್ ಮಾಡಿಸ್ಬೇಕು. 3ನೇ ಸಲ ಪ್ರಧಾನಿಗಳು ಏನು ಮುಖ್ಯಮಂತ್ರಿ ನಮ್ಮ ಮೋದಿಯವರು ಏನು ಪ್ರಧಾನಿಗಳಾಗ್ತಾರೆ, 3ನೇ ಬಾರಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕೂಡ ಕೊಡುಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ JDS BJP ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತೀರಿ? ಈ ತರ ನಮ್ಮ ಸ್ನೇಹಿತರು ಹೇಳಿದ್ರು ಈ ಸಲ ಕಪ್ ನಮ್ದೇ ಅಂತೇಳಿ. RCB ಅವ್ರು ಇನ್ನೂ ಗೆದ್ದಿಲ್ಲ, ಬಟ್ ಡಾಕ್ಟರ್ ಸರ್ ಖಂಡಿತವಾಗ್ಲೂ ಗೆಲ್ತಾರೆ. ನಮ್ಮ ಒಂದು ಲೋಕಸಭೆಯಿಂದ ಗೆದ್ದು ಜನರ ಅಪೇಕ್ಷೆ ಏನಿದೆ ಅದು ನಿರೀಕ್ಷೆ ಅಂತ ಕೆಲಸ ಮಾಡ್ತಾರೆ ಸರ್. ಎಸ್, ಬೆಂಗಳೂರು ಲೋಕಸಭಾ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ರಂಗೇರ್ತಾ ಇದೆ. ಡಾಕ್ಟರ್ ಮಂಜುನಾಥ್ ವರ್ಸಸ್ DK ಸುರೇಶ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸೇರುತ್ತೆ ಕುಣಿಗಲ್ನ ಉಜ್ಜಿನಿ ಗ್ರಾಮದಲ್ಲಿದ್ದೆ. ಇಲ್ಲಿ BJP ಯುವ ಮೋರ್ಚಾದ ನಾಯಕರಾದಂಥ ಜಗದೀಶ್ ಗೌಡರು ಕೂಡ ಮಾತಾಡ್ಸಿ ಹೇಳ್ತಿದ್ದಾರೆ, ಡಾಕ್ಟರ್ನ ಗೆಲ್ಲಿಸಬೇಕು ಅನ್ನೋದು ಎಲ್ಲರ ನಿರ್ಧಾರ ಆಗತ್ತೆ, ಖಂಡಿತವಾಗಿ ಗೆಲ್ತೀವಿ ಅನ್ನೋದು ಇವರು ವಿಶ್ವಾಸ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.